ಇಲ್ಲಿ ನಾವು ಭಕ್ತಿ ಭಾವ ಅಂತಕ್ಕಂಥದ್ದು ಬಹಳ ಮುಖ್ಯ ಅದ. ಎಲ್ಲಿ ಭಕ್ತಿ ಭಾವ ಅಂತ ಅಲ್ಲಿ 100% ವಿಶ್ವರಾಜ್ಯರು ಸಾಕ್ಷಿಗೆ ಸತ್ಯವಾಗಿ ನಮ್ಗೆ ಒಳ್ಳೇದು ಮಾಡ್ತಾನದು. ಯಾಕಂದ್ರ ನಮ್ಮ ಪರಿಸ್ಥಿತಿ ಒಂದು ಕಾಲಕ್ಕೆ ಏನೇನೋ ಇತ್ತು. ಆ ಮುಕ್ತರ ಮಾತು ನಾಟಕದಾಗ ಮಾತಾಗ ಭಗವಾನ್ ಕಂಡ್ರೆ ದೇಶ ಜಾವಬಚ್ಚಿ ಸಿದ್ಧಿ ಕಟ್ಟಿನಂತ ಮಾತ ಅದು ಮಾತ ನಮಗ 100 ಸತ್ಯವಾಗಿ ಇದು ಗಂಗಾಧರಪ್ಪ ಪಾದಕ್ಕೆ ಸಾಕ್ಷಿಯಾಗಿ ಹೇಳ್ತೇನೆ. ಇದು ನನಗೆ ಆದ ಅನುಭವ ಹೇಳ್ತಿರೋದು. ಯಾಕಂದ್ರೆ ನಿಮಗೂ 100% ಆಗ್ತದ. ಇದರಲ್ಲಿ ಭಕ್ತಿ ಭಾವ ಅಂತಕ್ಕಂಥ ಮುಖ್ಯ ಅದು. ಆ ಭಕ್ತಿ ಭಾವ ಬರ್ಬೇಕಾದ್ರೆ ತಾವೇ ಕುಡುಕುರುವೆ ಅಂತ ಬೇಡ್ಕೊಬಾರ. ಯಾಕಂದ್ರ ಹ್ಯಾಂಗ ಆಸೆ ಇರ್ಬೇಕಂದ್ರೆ ನಮ್ದು ಎಲ್ಲೋದಂದ್ರ ಈಗ 10 ರೂಪಾಯಿ ಇತ್ತಂತಂದ್ರೆ 20 ರೂಪಾಯಿ ಆಸೆ ಮಾಡಬೇಡಿ. 10 ರೂಪಾಯಿ ಇತ್ತಂದ್ರೆ 1000 ರೂಪಾಯಿ ಆಸೆ ಮಾಡಬಾರ್ದು. ನಮ್ಮ ಲೇಬರ್ದಾಗ ಇಟ್ಟಿಟ್ಟು ಬೆಳೆಯಕತ್ತೀವಿ. ಇದು ಆಶೀರ್ವಾದ ಮಾಡೋದ್ರೆ 100% ಮಾಡ್ತಾರ. ಈಗ ನಾನು ಸಣ್ಣ ಉದಾಹರಣೆ ಹೇಳ್ತೀವಿ. ಏನಪ್ಪಾ ಅಂದ್ರ ಈಗ ಒಬ್ಬ ಮಧ್ಯಮ ಸೌಕರ್ಯ ಇರ್ತಾನ. ನಾವು ಅಮ್ಮಗೆ ಕೋಟ್ಯಾಧಿಪತಿ ಅಂದ್ರೆ ಆಗಲು ಸಾಧ್ಯ ಆಗಲ್ಲ. ಹಂಗಾರ ನಾವು ಹೆಂಗಪ್ಪ ಅಂದ್ರ 1ನೇ 2ನೇ ಮೆಂಟಲ್ 4ನೇ ಮೆಂಟಲ್ ಹೇಳ್ತೀವಿ ಅಂತಂದ್ರೆ ನಾವು 10ನೇ ಮೆಂಟಲ್ ತೆಗೆಯುವಂತ ಶಕ್ತಿ ಆಟೆ ನಾವು ಕೊಡ್ಬೇಕಾದ್ರು. ಮುಖ್ಯವಾಗಿ ನೆಮ್ಮದಿ ಅಂತಕ್ಕಂಥ ದೇವರು ಎದ್ದು ಕೊಡ್ಬೇಕು. ಅವರು ನೆಮ್ಮದಿ ಇರೋದ್ರ ಏಟೋ ಕೋಟ್ಯಾಧಿಪತಿ 8 ಲಕ್ಷ ಏನಾಗಲ್ಲ. ಮೊದಲು ನಾವು ನೆಮ್ಮದಿ ಮತ್ತು ತಾಳ್ಮೆ ಎಲ್ಲ ಅಪ್ಪಾಜಿಯವರು ಬೇಡ್ಕೊಂಡಾಗ ಮಾತ್ರ ನಮ್ಮ ಜೀವನ 100% ಸಾಕ್ಷಿ ಆಗ್ತದೆ. ಯಾಕಂದ್ರೆ ಇವಾಗ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈಗ ನಾವು ಒಂದು ಸಣ್ಣ ರಾಜಕೀಯ ಉದಾಹರಣೆ ಹೇಳ್ತೀವಿ. ಒಂದು ಸಣ್ಣ ಲೆವೆಲ್ ಇದ್ದೀವಿ. ನಾವು MLA ಆಗ್ತೀವಿ ಅಂದ್ರೆ ಆಗ ಸಾಧ್ಯ ಅಂತ ನಮಗೆ ಯಪ್ಪ ನನಗೆ ಇವತ್ತು MLA ಮಾಡೋದ್ರ ಹಂಗ ಅಪ್ಪ ಅವ್ರು ಕೊಡ್ತಾರೇನು ಇಲ್ಲ. ಏನಪ್ಪ ಅಂದ್ರೆ ಆ ಸ್ಟೇಜ್ ಇರ್ತದ. ಎಲ್ಲಿ ಸ್ಟೇಜ್ ಅಪ್ಪ ಅಂದ್ರೆ ಇದು ಅರಳಗೋಡು ಸ್ಟೇಜ್ ಇದು. ಮುಂದೆ ಆಗ್ತಕ್ಕಂಥ MLA ಆಗ್ತಕ್ಕಂಥ ಚಾನ್ಸ್ ಕೊಡಪ್ಪ ಅಂದ್ರೆ ಅವ್ರಿಗೆ 100% ಸಕ್ಸಸ್ ಆಗ್ತದೆ ಹೇಳ್ಬೇಕಾಗ್ತದೆ. ಯಾಕಂದ್ರ ಒಂದೊಂದು ಜಾಗದ ಪ್ರಕಾರ ಇರ್ತದೆ. ನಾವು ಅಮ್ಮನಿಗೆ ಏನು ಇಲ್ಲದವರು ಅಮ್ಮನಿಗೆ ದೊಡ್ಡ ಪೋಸ್ಟ್ ಕೊಡೋದ್ರ ಕೊಡಲ್ಲ. ನಾವು ಇರ್ತಕ್ಕಂಥವ್ರು ಎಲ್ಲಿದ್ದೀವಿ ನಮ್ಮ ಲೆವೆಲ್ ಇರ್ತೇವೆ. ಅವ್ರ ಲೆವೆಲ್ ದಾಟಿ ಹೋದಾಗ ಮಾತ್ರ ಅದು ನಮ್ಗೆ 100% ಸ್ಥಿತಿ ಆಗ್ತದೆ. ಉದಾಹರಣೆ ಅರ್ಥವಾಗಿ ಹೇಳ್ಬೇಕಂತಂದ್ರ ಈಗ ಒಂದು ಇದು ಯಾಕೆ ವರ್ಷ ಕಾರ್ಯಕ್ರಮ ಮಾಡ್ತೇವೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಬಿಡಿ. ಈಗ ನಾವು ಹೊರದಲ್ಲಿ ಜೋಳ ಬಿತ್ತಿ ಬರ್ತೀವಿ. ನಮ್ಗೆ ಬಿತ್ತಿದಾಗ ಹುಲ್ಲ ಕಡ್ಡಿ ಚೇಕ ಅದು ಯಾರು ಬಿತ್ತಿರ್ತೇವೆ ಯಾರು ಬಿತ್ತಿರೋದು ಆಟೋಮೆಟಿಕ್ ಹೇಳ್ತದ. ನಾವು ಸದಿ ತೆಗೆದಾಗ ಅದು ಸ್ವಚ್ಛಾಗಿ ಒಂದು 100 ಚೀಲ ಬೆಳೆದು 80 ಚೀಲ 90 ಚೀಲ ಬೆಳೀತದ. ನಾವು ಸದಿನೇ ತೆಗಲಿಲ್ಲ ಏನೂ ಮಾಡಿಲ್ಲಪ್ಪ ಅಂತಂದ್ರೆ 10 ಚೀಲ 20 ಚೀಲ ಬೆಳೀತದ. ಏನಾಗಲ್ಲ. ಹಂಗ ನಮ್ಮ ಬಾಳಿರ್ತಕ್ಕಂಥ ಕೆಟ್ಟ ಭಾವನೆಗಳು, ಕೆಟ್ಟ ದುರಾಲೋಚನೆಗಳು, ಕೆಟ್ಟ ವಸ್ತುಗಳು ಏನೇ ಉದಾಹರಣೆ ಅರ್ಥವಾಗಿ ಹೇಳ್ಬೇಕಂತಂದ್ರ ಈಗ ಒಂದು ಇದು ಯಾಕೆ ವರ್ಷ ಕಾರ್ಯಕ್ರಮ ಮಾಡ್ತೇವೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಬಿಡಿ. ಈಗ ನಾವು ಹೊರದಲ್ಲಿ ಜೋಳ ಬಿತ್ತಿ ಬರ್ತೀವಿ. ನಮ್ಗೆ ಬಿತ್ತಿದಾಗ ಹುಲ್ಲ ಕಡ್ಡಿ ಚೇಕ ಅದು ಯಾರು ಬಿತ್ತಿರ್ತೇವೆ ಯಾರು ಬಿತ್ತಿರೋದು ಆಟೋಮೆಟಿಕ್ ಹೇಳ್ತದ. ನಾವು ಸದಿ ತೆಗೆದಾಗ ಅದು ಸ್ವಚ್ಛಾಗಿ ಒಂದು 100 ಚೀಲ ಬೆಳೆದು 80 ಚೀಲ 90 ಚೀಲ ಬೆಳೀತದ. ನಾವು ಸದಿನೇ ತೆಗಲಿಲ್ಲ ಏನೂ ಮಾಡಿಲ್ಲಪ್ಪ ಅಂತಂದ್ರೆ 10 ಚೀಲ 20 ಚೀಲ ಬೆಳೀತದ. ಏನಾಗಲ್ಲ. ಹಂಗ ನಮ್ಮ ಬಾಳಿರ್ತಕ್ಕಂಥ ಕೆಟ್ಟ ಭಾವನೆಗಳು, ಕೆಟ್ಟ ದುರಾಲೋಚನೆಗಳು, ಕೆಟ್ಟ ವಸ್ತುಗಳು ಏನೇನೋ